ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಬ್ಲಾಗ್ನ ನೋಡ್ತಿದ್ದೀರೋ ನಿಮಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ, ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಕರ ಸಂಕ್ರಾಂತಿ ನಮ್ಮೂರಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಊರಿಗೆ ಬಂದಿದ್ದೀನಿ. ಸೊ ಹಾಗೆ ನಮ್ಮ ಪಾಪು ಮತ್ತು ನನ್ನ ತಂಗಿ ತಮ್ಮ ಬಂದ್ವಿ. ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆಗೆ ಅಂತ ಹೇಳಿ. ಸೊ ಹಾಗೆ ಮಕರ ಸಂಕ್ರಾಂತಿ ನಮ್ಮೂರಲ್ಲಿ ಈಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು. ಸೊ ಐ ಹೋಪ್ ಈ ಬ್ಲಾಗ್ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸುತ್ತೆ. ಹಾಗೆ ಬನ್ನಿ ಇವಾಗ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ. ನಮ್ಮ ಮಮ್ಮಿ ರಂಗೋಲಿ ಎಲ್ಲ ನೀಟಾಗಿ ಚೆನ್ನಾಗಿ ಬಿಟ್ಟಿದ್ದಾರೆ. ಸೊ ಬಣ್ಣ ಎಲ್ಲ ತುಂಬಿ, ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಅದನ್ನ ಕರೋನಾ ಹೇಗೆ ಈ ಹಬ್ಬದಲ್ಲಿ ಕಿಚಾಯಿಸ್ತೀವಿ ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿದಿರಾ ನನ್ನ ಬ್ಲಾಗ್ಗಳನ್ನ ಕೂಡ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಓಕೆನಾ? ನೋಡಿ, ಈ ಥರ ರಂಗೋಲಿ ಬಿಟ್ಟಿದ್ದಾರೆ ನಮ್ಮ ಮಮ್ಮಿ ಒಂದು ಸೈಡು, ಇನ್ನೊಂದು ಕಡೆ ಇಲ್ಲಿ ನಮ್ಮ ಮಮ್ಮಿ ಈ ಥರ ರೆಡಿ ಮಾಡೋರು, ರಂಗೋಲಿ ಬಿಟ್ಟವ್ರೆ. ನಮ್ಮೂರಲ್ಲಿ ಹೊಸದಾಗಿ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಮಮ್ಮಿ ಆಲ್ಮೋಸ್ಟ್ ಕೆಲಸ ಮುಗ್ದಿದ್ದದ, ಒಳಗಡೆ ಇಲ್ಲ. ಹ್ಯಾಪಿ ಸಂಕ್ರಾಂತಿ. ಒಂದು ಕಡೆ ಟೆಂಪಲ್ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಇವಾಗ ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಪೂಜೆ ಮಾಡಿಕೊಂಡು ಎಲ್ಲರೂ ಕೂಡ ಊರಲ್ಲಿ ಇದೇ ಥರ ಪೂಜೆ ಮಾಡ್ತೀವಿ ನಾವು. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಇವ್ರು 3 ಜನ ಗಾಡೀಲಿ ಹೋಯ್ತವ್ರೆ. ನಮ್ಮ ಮಮ್ಮಿ ಬ್ಲಾಗಲ್ಲಿ ನೋಡ್ತಾರೆ. ನನ್ನ ಸಬ್ಸ್ಕ್ರೈಬರ್ ಇವರು ಸಬ್ಸ್ಕ್ರೈಬರ್ ಆಗೋರೆ, ಆದರೆ ವೀಡಿಯೋಸ್ನೇ ನೋಡಲ್ಲ. ಏನು ಮಾಡೋದು ಇಂಥವ್ರಿಗೆ. ನಮ್ಮ ಊರಿನ ಎಂಟ್ರೆನ್ಸ್. ಸೊ ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ಬರಬೇಕಾದ್ರೆ ಪೂಜೆ ಮಾಡ್ಕೊಂಬರೋದು ಆರ್ಚ್ಗೆ. ಇವಾಗ ನಾವು ಹೋಗ್ತಾ ಇರೋ ಟೆಂಪಲ್ ಬಂದು ದಣ್ಣಮ್ಮ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು. ಇವತ್ತು ಬಂದು ನಿನ್ನೆ ಸ್ವಾಗತ ಮಾಡಕ್ಕೆ ನಮ್ಮ ಮಮ್ಮಿಯವರ ಕ್ಲೋಸ್ ಫ್ರೆಂಡು. ಸೊ ಹಾಗಾಗಿ ಮಾತಾಡ್ಸ್ತಾ ಇದ್ದಾರೆ. 3 ವರ್ಷ ಆಗಿತ್ತು ನೋಡಿ, ಯಾವುದು ಬಂದೇ ಇಲ್ಲ ನಾವು ಅವಾಗಿಂದ. ಏ ಮಮ್ಮಿ ನೀನೇ ಹಾಕ್ಬೇಕು. ಬಾಳೆದೆಲೆ ಇಟ್ಬಿಟ್ಟು ಮೊಸರನ್ನ ಇಟ್ಬಿಟ್ಟು ಪೂಜೆ ಮಾಡೋದು. ದಣ್ಣಮ್ಮ ಅಂತ ದೇವರ ಹೆಸರು. ಫೋಟೋ ತಗೋತಿದ್ವಿ. ಇಲ್ಲಿ ಪೂಜೆ ಮಾಡಾಯಿತು ದಣ್ಣ ಮುಂದೆ. ನನ್ನ ಕಡೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಅಲ್ಲೋಗಿ ಪೂಜೆ ಮಾಡೋದು. ಈ ಥರ ಒಂದು 5-6 ಇದ್ದಾವೇನೆ ಟೆಂಪಲು, ಎಲ್ಲ ಸೇರಿ 5-6 ಟೆಂಪಲ್ ಇದೆ. ಸೊ ಅದಕ್ಕೆಲ್ಲ ಹೋಗಿ ಪೂಜೆ ಮಾಡೋದು. ಎಲ್ಲರೂ ಕೂಡ ಊರು ಜನ ಎಲ್ಲ ಅದೇ ರೀತಿ ಮಾಡ್ತೀವಿ. ಸೊ ನಮ್ಮದು ಇದು ಲಾಸ್ಟ್ ಪೂಜೆ. ಇದೆಲ್ಲ ಮಾಡಿದ್ರೆ ಮುಗೀತು, ಎಲ್ಲ ದೇವ್ರಿಗೂ ಕೂಡ ಪೂಜೆ ಆಯಿತು ಅಂತ. ಇಲ್ಲಿ ಪೂಜೆ ಎಲ್ಲ ಆಯಿತು, ಹೋಗೋದು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ 6 o'clockಗೆ ನಾವು ಹಸುನ ಕರುಗಳಿಗೆಲ್ಲ ಕೂಡ ರೆಡಿ ಮಾಡಿಬಿಟ್ಟು ದನ ಹಸುಗಳೆಲ್ಲನೂ ಕೂಡ ಕಿಚ್ಚಾಯಿಸ್ತೀವಿ. ಸೊ ಅದನ್ನು ಕೂಡ ಕಂಟಿನ್ಯೂ ನೋಡಿ ಹೋಗ್ತಾ. ನಮ್ಮ ಹೊಲ ಇದೆ, ಸೊ ಹಾಗೆ ನೋಡಿಕೊಂಡು ಹೋಗ್ತಾ ಇದ್ದೀನಿ. ಅಪ್ಪಾಜಿ ರೆಡಿ ಮಾಡ್ತಾ ಇದ್ದಾರೆ ಕಿಚ್ಚಾಯಿಸೋಕ್ಕೆಲ್ಲ. ಸೊ ಇದು ಹುಲ್ಲು ಮತ್ತು ಗರಿ ಎಲ್ಲನೂ ಕೂಡ ಈ ಥರ 3 ಲೈನ್ ಮಾಡ್ತೀವಿ. ಮತ್ತು ಹುಲ್ಲು ಇರುತ್ತಲ್ಲ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು
ಆ ಬೆಂಕಿನ ಹಚ್ಬಿಟ್ಟು ಆಮೇಲೆ ದನ ಕರುಗಳೆಲ್ಲನೂ ಕೂಡ ಓಡಿಸ್ತಾರೆ ಅದರ ಮೇಲ್ಗಡೆ. ಸೊ ಈ ಥರ ನಾವು ಕಿಚಾಯಿಸೋದು. ಇಲ್ಲಿ ನಮ್ಮ ಅಪ್ಪಾಜಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಲ್ಲ ಇಲ್ಲಿ ಅಜ್ಜಿ ಇಟ್ಕೋ ಅದನ್ನ. ನೋಡಿ ಚಲ್ಬೇಡ ನೋಡಿ. ಎಳ್ಬೀರು ಕೊಡೋಕೆ ಹೋಗ್ತಾ ಇದ್ದಾನೆ ಈಗ. ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬರ್ತಾವ್ರಿ ಇವ್ರ ಜೊತೆ. ನೋಡಿ ಜೊತೆ ಹುಡುಗರು ಬರ್ತಾರೆ ನೋಡಿ. ಯಾರು ಕೊಟ್ಟಿದ್ದು? ಅಜ್ಜಿ ಕೊಡ್ತಾ? ಪಾಪು ಫುಲ್ಲು ನೋಡಿ ದೇವ್ರು ಆ ಥರ ಮಾಡ್ಕೊ ಬಂದಿದ್ದಾನೆ ಅಂತ. ಎಲ್ಲ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಮಮ್ಮಿ ಜೊತೆ, ನಮ್ಮ ಇಕ್ಕೊಂಬರೋದು ಆ ಥರ ಮಾಡ್ತಾ ಇದ್ದಾನೆ. ತಾತ ಹೋಯ್ತಾಯ್ತಾ? ಈ ಥರ ನಮ್ಮ ಕಡೆ ಎಳ್ಬೀರಿಗೆ ಕೊಡ್ತಾರೆ ಎಲ್ಲ ಹುಡುಗಿರು ಬಂದು. ನಮ್ಮ ಪಾಪು ನೋಡಿ ನಮ್ಮ ಆಂಟಿ ಕೊಟ್ಬಿಟ್ಟು ನಿಂತಿದ್ದಾನೆ. ಇಲ್ಲ ಎತ್ಕೊಂಡು ಬಂದ್ಬಿಟ್ಟು ಎಳ್ಬೀರನ್ನ ನೋಡಿ, ಎಳ್ಬೀರನ್ನ ಎತ್ಕೊಂಡು ಬಂದ್ಬಿಟ್ಟು ಔಟ್ ಸೈಡ್ ಬಂದು ತಿಂತಾ ಇದ್ದಾನೆ ಒಬ್ಬನೇ. ನೋಡಿ ಏನು ಮಾಡಬೇಕು ಇವನಿಗೆ. ಆಲೇ ಒಂದು 5-6 ತೊಗೊಂಡು ಬಂದಿದ್ದಾನೆ. ಈ ಥರ ತಂದುಬಿಡೋದು, ತಿಂತಾ ಇರೋದು. ನೋಡು ಕಳ್ಳ ಎಳ್ಬೀರ ತಗೊಬಂದು ತಿಂತವನೆ. ಹಾಂ ಹಾಲು ಕರೆಯೋಕ್ಕೆ ಟೈಮ್ ಆಗಿದೆ. ಸೊ ಹಾಲು ಕರಿತಾ ಇದ್ದೆ. ನಮ್ಮ ಅಪ್ಪಾಜಿ ಹೆಸರು ಬುಂಡೆ ಕಟ್ತಾ ಇದ್ದಾರೆ, ನಮ್ಮ ಪಾಪು ಮತ್ತು ನಮ್ಮ ಅಪ್ಪಾಜಿ ಇಬ್ಬರು. ಮತ್ತು ಇಲ್ಲಿ ಈವ್ನಿಂಗು ಎಡೆ ಇಕ್ತೀವಿ. ಸೊ ಹಾಗಾಗಿ ಪುಳಿಯೋಗರೆ ಮಾಡಿಟ್ಟಿದ್ದಾರೆ ಗೊಜ್ಜನ್ನ ನಮ್ಮ ಮಮ್ಮಿ. ನೋಡಿ ಏನು ಸಕ್ಕದ ಮಾಡಿದ್ದಾರೆ ಅಂತ ಹೇಳಿ ಇದ್ದಾರೆ ಹಸುಗೆ. ಇಲ್ಲ ಸಕ್ಕತ್ ಬೇಜಾರಾಯ್ತೈತೆ. ನಮ್ಮದು ಹಸುಗಳೆಲ್ಲ ಇರ್ತಿದ್ವು. ಅಪ್ಪಾಜಿ ಬಿಳಿ ಹಸುಗಳು ಮಿಸ್ ಮಾಡ್ಕೊತಾ ಇದೀಯಾ? ಹೌದಾ? ಹಾಂ ಸೊ ನೋಡಿ ಈ ಥರ ಕೊಂಬಿಗೆಲ್ಲ ಪೇಂಟ್ ಹೊಡೆದ್ಬಿಟ್ಟು ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಹೋಗ್ತಾ ಇದ್ದಾರೆ ಬೆಂಕಿ ಹಾಕೋದು. ನಾನು ಆಲ್ರೆಡಿ ತೋರಿಸಿದ್ನಲ್ವ ಅಲ್ಲಿ ಹೊಲ್ದ ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಪಾಪ. ಕೋಳಿಗಳಿಗೆಲ್ಲ ಹೆಂಗೆ ರೆಡಿ ಮಾಡೋರು? ಅಜ್ಜಿ ರೆಡಿ ಮಾಡಿರೋದು ಬೆಂಕಿ ಎಲ್ಲ ಈ ಥರ ರೆಡಿ ಮಾಡೋರೆ ನೋಡಿ. ಹಸು ಸಾಕೋದು ಕೂತ್ಬಿಡ್ತಾರೆ. ಅಲ್ಲಿ ಡಿ ಬಸ್ ಅಂತ ಬರ್ದಿದ್ದಾರೆ ಹಸುಗೆ. ಸಂಕ್ರಾಂತಿ ಹಬ್ಬಕ್ಕೆ ಫ್ಯಾಮಿಲಿ ಫೋಟೋ. ಡಿ ಬಸ್ ಅಂತ ಬರ್ದಿದ್ದಾರೆ ಅವರು. ಅವ್ರ ಹಸುಗೆ ಡಿ ಬಸ್ ಅಂತ ಬರ್ತಾರೆ. ಡಿ ಬಸ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಹೋಯ್ತಾ ಇಲ್ಲ ಅವು. ನಮ್ಮ ಹಸುಗಳು ಹೋಯ್ತಾ ಇದ್ದಾವೆ. ಹೋಯ್ತಾ ಇಲ್ಲ. ಸುಡ್ತೈತೆ ಇನ್ನ. ಆಯ್ತು ಇವಾಗ ಕಿಚಾಯಿಸಿ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ಳೋಕ್ಕೆ ಅಂತ ಹೇಳಿ ನಿಂತಿದ್ದಾನೆ. ನಮ್ಮ ಮಮ್ಮಿಯಲ್ಲಿ ಆರತಿ ರೆಡಿ ಮಾಡ್ತಿದ್ದಾರೆ. ನಮ್ಮೂರಲ್ಲಿ ಮೇನ್ ರೋಡಲ್ಲಿ ಒಂದು 5-6 ಕಡೆ ಕಿಚಾಯಿಸ್ತಾರೆ ಹಸುನ. ಸೊ ನಾವು ಮಾಡಿದ್ದು ಆ ಕಡೆ ರೋಡಲ್ಲಿ. ಸೊ ಇನ್ನೊಬ್ರು ಈ ಕಡೆ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಇವಾಗ ಹೇಗೆ ಕಿಚಾಯಿಸ್ತಾರೆ ಅಂತ ಹೇಳಿ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ. ಹಸು ಕಮ್ಗೆ ಫುಲ್ ಬಲೂನ್ ಕೊಟ್ಟಿದ್ದಾರೆ. ಕರ್ನಾಟಕ ಮ್ಯಾಪು ಹಾಕೋರೆ ಕಣೆ. ಕರ್ನಾಟಕ ಮ್ಯಾಪ್ ಮೊದಲೇ ನೋಡಿದ್ದೇನೆ. ಉರಿ ಜಾಸ್ತಿ ಆಯ್ತು. ಅಯ್ಯ ಉರಿ ಜಾಸ್ತಿ ಆಯ್ತು. ಎಷ್ಟು ಪರವಾಗಿಲ್ಲ ಮಮ್ಮಿ. ಅಮೃತ ಇಲ್ಲಿ ಹೋಯ್ತಾವೆ ಹೊಸ ಇವ್ರವು ಟ್ರೈನ್ ಅಪ್ ಆಗಿರ್ತವೆ. ಹೋಯ್ತವೆ ನೋಡು. ತಾಳ್ಮೆ
ಈ ತರ ತಾಳ್ಮೆ ಇರಬೇಕು. ಮತ್ತು ಇನ್ನೊಂದು ಎಷ್ಟು ಕಾಮಿಡಿ ಇರುತ್ತೆ ಅಂದರೆ ನೋಡ್ತಾ ಇದ್ದೀರಲ್ಲ ನೀವು, ಎಷ್ಟೊಂದು ನಗ್ತಾ ಇರ್ತೀವಿ ನಾವು. ಯಾವುದೋ ಬಸ್ಸುಗಳೆಲ್ಲ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಗಿರ್ಚೋದು, ಹಾಗೆ ಯಾವುದೆಲ್ಲ ಫುಲ್ ಅಡ್ಡದಿಡ್ಡಿಗೆ ಹೋಗ್ತಾ ಇರುತ್ತೆ ಅದಕ್ಕೆಲ್ಲ ಫುಲ್ ಫನ್ನಿ ಮಾಡಿ ಎಂಜಾಯ್ ಮಾಡ್ತಾ ಇರ್ತೀವಿ. ಬೆಳಗ್ಗೆಯಿಂದ ಮಲಗಿಲ್ಲ, ಟ್ರಾವೆಲ್ ಮಾಡ್ಕೊಬಂದು ಹಬ್ಬ ಎಲ್ಲ ಆಚರಿಸಿ ಇವಾಗ ಅದಕ್ಕೆ ಮನೆ ಕೂತಾ ಇದ್ದೀನಿ. ಕೂತುತ್ತವೇನೆ ಅಷ್ಟು ಬಂದದ ಅವ್ನಿಗೆ ನಿದ್ದೆ. ಸಂಕ್ರಾಂತಿಲಿ ನಾವು ಎಲ್ಲ ಕಿಚಾಯಿಸಾದ್ಮೇಲೆ ನೈಟು ಈ ಥರ ಎಡೆ ಇಕ್ತೀವಿ. ಸೊ ಇವಾಗ ಎಡೆ ಇಕ್ಬಿಟ್ಟು ಊಟ ಮಾಡೋದು. ನೆಕ್ಸ್ಟ್ ಡೇ ಇದು ನಮ್ಮ ಹಸ್ಬೆಂಡ್ ಮನೆಗೆ ಬಂದಿದ್ದೀವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು ನೆನ್ನೆ ಏನಿತ್ತು ಸ್ಪೆಷಲ್ ಮಾಡಿದ್ವಿ ಹಬ್ಬಕ್ಕೆ, ಅದನ್ನೇ ತಿಂತಾಯಿದ್ದಾರೆ ನೋಡಿ. ಇದು ನಮ್ಮ ತಾತನ ಜೊತೆ ಮೊಮ್ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ಈ ಥರದ್ದು ಇಲ್ಲಿ ನೋಡು ಪಾಪು. ಚೆನ್ನಾನಾ ಊಟ? ಇಲ್ಲಿ ನೋಡು ತಾತ ಅಂತವನೆ. ಇವರು ಅಂಗನವಾಡಿಗೆ ಹೋಗ್ತಾ ಇದ್ದಾರೆ ಮೂವರು, ನಮ್ಮ ಪಾಪನೂ ಕರ್ಕೊಂಡು. ಸೊ ಊರಿಗೆ ಬಂದಾಗೆಲ್ಲ ಅಂಗನವಾಡಿಗೆ 1-2 ಅವರ್ಸ್ ಕಳಿಸ್ತೀನಿ. ಸೊ ಇವಾಗ ನಮ್ಮ ಅಮ್ಮನ ಮಕ್ಕಳ ಜೊತೆ ಹೋಗ್ತಾ ಇದ್ದಾನೆ. ಹೋಗಪ್ಪ, ಬಾಯ್ ಬಾಯ್ ಮಾಡು ಆಯಿತು. ಬಾಯ್. ಅಂಗನವಾಡಿಗೆ ಬಾಯ್ ಬಾಯ್. ಕೈ ಹಿಡ್ಕೊ ಅಣ್ಣ, ಬರ್ತದೆ ಶೂ ಹಾಕೋತವನ ಅಣ್ಣ, ತಾಡಿ ಬರುತ್ತೆ. ಬಾಯ್. ಹೆಂಗೆ ನೋಡ್ತಾವ ನೋಡಿ. ಹೋಗೋ ಬೇಗ, ವೆಯ್ಟ್ ಮಾಡ್ತಾವನೆ. ಕೈ ಇಟ್ಕೋ. ಅವನು 2 ಕೈ ಇಟ್ಕೊಳ್ಳೋದ ಬಿಡು, ಒಂದೇ ಕೈ ಕಣ. ಬಾಯ್. ಹೇಗಿತ್ತು ಅಂತ ಹೇಳಿ ಸಂಕ್ರಾಂತಿ ಸೆಲೆಬ್ರೇಷನ್ ನಮ್ಮೂರಲ್ಲಿ. ಐ ಹೋಪ್ ಎಂಜಾಯ್ ಮಾಡಿದ್ದೀರಾ ಈ ಬ್ಲಾಗ್ನ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.